ಅಲ್ಲಿ ಇರ್ಲಿಲ್ಲ, ಹುಲಿಯೂರ್ ದುರ್ಗಕ್ಕೆ ಹೋಗ್ಬೇಕು ಅಂತಂದ್ರು. ಅಲ್ಲಿ ಟಿ.ಸಿ ಕೇಳಿದ್ವಿ. ಅವಾಗ ಅವ್ರು ಹೇಳಿದ್ರು, ಅಮ್ಮ ಲಾಸ್ಟ್ ಬಸ್ಸು ತಾವರ್ಗೆರೆ ಬಸ್ ಹತ್ಕೊಳಮ್ಮ, ಚೌಡನ್ ಕುಪ್ಪೆಗೆ ಇಳ್ಕೊಂಡ್ ಹಿಂಗ್ ಹೋಗ್ಬೋದು ಅಂದ್ರು. ಅಲ್ಲಿಂದ ಚೌಡನ್ ಕುಪ್ಪೆಗೆ ಇಳ್ಕೊಂಡ್ವಿ. ಅಲ್ಲಿ ಆಟೋ ಗಾಡಿಗಳು ಯಾವು ನಮಗ್ ಸಿಗ್ಲಿಲ್ಲ. ಈ ಅಮ್ಮನ್ ಕೇಳ್ಕೊಂಡೆ ನೋಡು, ದಾರಿ ತಪ್ಪಿ ಬಂದಿದ್ದೀನಿ, ಗೊತ್ತಿಲ್ದೆ ಹೊಸಬಳು. ನೀನು ನಿನ್ನ ಗಿರಿಗೆ ಇವತ್ತು ರಾತ್ರಿ ನಿನ್ನ ಗಿರಿಗೆ ನನ್ನ ಮುಟ್ಟಿಸ್ಕೊಂತೀಯೋ ಅಥವಾ ಹಾದಿ ಹೆಣ ಮಾಡ್ತೀಯೋ ಅಂತ ಅನ್ಕೊಂಡ್ ಬಂದೆ. ಮುಂದೆ 2 ಹೆಜ್ಜೆ ನಡ್ಕೊಂಡ್ ಬಂದೆ. ಒಂದ್ ಆಟೋ ಕೈ ಮಾಡದೆ ನಿಲ್ಲಿಸ್ಲಿಲ್ಲ, ಇನ್ನೊಂದ್ ಆಟೋ ಕೈ ಮಾಡದೆ. ಅವ್ರು ಬೆಂಗಳೂರಿನವ್ರು, ತನ್ನ ಹೆಂಡತಿ ಮಗಳು ಆಟೋ ಓಡ್ಸೋನೆ ಗಂಡ. ಅವ್ರು ಇಲ್ಲಿ ಪಕ್ಕದಾಗ ಯಾವ ಊರು, ಅದು ಊರ ಹೆಸರು ನನಗೆ ಗೊತ್ತಿಲ್ಲ. ಅದು ಊರಿಗೆ ಯಾವ್ದೋ ಒಂದು ಫಂಕ್ಷನ್ಗೆ ಬರ್ತಾ ಇದ್ರು. ಹಿಂಗ ಕೈ ಮಾಡಿ ನಿಲ್ಸಿದ ತಕ್ಷಣ, ನೀ ಎಲ್ಲಮ್ಮ, ಎಲ್ಲಿ ಹೋಗ್ತೀಯಮ್ಮ, ಯಾರಮ್ಮ ಅಂದ್ರು. ಹಿಂಗಿಂಗ್ ಸರ್, ನಾನು ಇಲ್ಲಿ ದೇವಸ್ಥಾನಕ್ಕೆ ಹೊಂಟಿದ್ದೀನಿ, ಅಂಗ್ರಳ್ಳಿ ಚೌಡೇಶ್ವರಿ ದೇವಿಗೆ ಅಂತಂದೆ. ನನಗೆ ಇಲ್ಲೊಂದು ದೇವಸ್ಥಾನ ಇದೆಯಮ್ಮ ಅಂದ್ರು. ಹ್ಞೂ ಸರ್ ಇದೆ ಅಂದ್ರ. ಅವ್ರ ಮಗಳು, ಹ್ಞೂ ನಾನು ಯೂಟ್ಯೂಬ್ದಾಗ ನೋಡಿದ್ದೀನಿ ಅಂದ್ಲು. ಅಲ್ಲಿಂದ ಆಟೋದಾಗ ಅವ್ರು ಇಲ್ಲಿ ಕರ್ಕೊಂಡ್ ಬಂದ್ರು. ಅವರು ಹೇಳ್ತಾರೆ, ನೀನು ನನಗೆ ಎಲ್ಲಮ್ಮ ಸಿಕ್ಕಂಗಾಯ್ತು, ನಿನ್ನಿಂದ ನಾವ್ ಈ ದೇವಿ ದರ್ಶನ ಮಾಡಿದ್ವಿ ಅಂತ ಅವ್ರು ನನಗೆ ಹೇಳ್ತಾರೆ. ನಾನ್ ಹೇಳ್ತಾ ಇದ್ದೀನಿ, ದಾರಿ ನನಗ್ ಬಸ್ಸು ಇಲ್ಲ, ಇದು ಇಲ್ಲ, ನೀವು ಆಟೋದಿಂದ ನನ್ನ ಈ ದೇವಿ ದರ್ಶನಕ್ಕ ಗಿರಿಗೆ ಮುಟ್ಟಿಸಿದ್ರಿ ಅಂತ ನಾನ್ ಹೇಳ್ತಾ ಇದ್ದೀನಿ. ಇಲ್ಲಿಂದ ಹೋದ್ಮೇಲೆ ತುಂಬಾ ಕೆಲಸಗಳು ಆಗಿದಾವೆ ನನಗೆ. 10 ವರ್ಷ ನಮ್ಮ ಯಜಮಾನ ಸತ್ತು ಪಿಂಡ ಪ್ರದಾನ ಮಾಡಕ್ ಆಗದೆ ಇರೋ ಒದ್ದಾಡ್ತಾ ಇದ್ವಿ. ಅದು ಕೂಡ ಕೈಗೂಡಿಸ್ಕೊಟ್ಟಿದ್ದಾಳೆ. ಆರೋಗ್ಯ ಕುಂತ್ರೆ ನಿಂತ್ರೆ ಎದ್ದೇಳಕ್ ಬರ್ದಂಗಿತ್ತು. ಮೊನ್ನೆ ಬಂದ್ರೆ ಗುರುಗಳು ನಮಸ್ಕಾರ ಮಾಡಾಕು ನನಗೆ ಶಕ್ತಿ ಇರ್ಲಿಲ್ಲ. ಹಂಗೆ ಎದ್ದೆ. ಇವತ್ತು ಅರ್ಶಿಣ ಸ್ನಾನ ಮಾಡಿದ್ದೀನಿ. ನಿನ್ನೆಯಿಂದಲೂ ಇವತ್ತಿಂದಲೂ ನನಗೆ ಗಾಳಿ ಶಕ ಆಗಿ ಇವತ್ತು ಚೆನ್ನಾಗಿದ್ದೀನಿ. ಅಮ್ಮನಿಂದ ಎಲ್ಲದೂ ಒಳ್ಳೇದಾಗ್ತಾ ಇದೆ. ನನಗ್ ಮಾಟ ಮಾಡಿದವ್ರಿಗೆ ನಾನು ಕೇಳ್ಕೊಂಡಿರ್ಲಿಲ್ಲ. ನನಗ್ ಮಾಟ ಮಂತ್ರ ಮಾಡಿದವಳಿಗೆ ಇವತ್ತು ತಲೆ ಸುತ್ತಿ ಬೀಳ್ತಾ ಇದ್ದಾಳೆ ಅವಳು. ಇಲ್ಲಿಗೆ ಬಂದು ಹೋದ್ಮೇಲೆ ಬರೀ 1.5-2 ತಿಂಗಳಲ್ಲಿ ನಮ್ಮ ಶತ್ರುಗಳನ್ನೆಲ್ಲ ನಾಶ ಮಾಡ್ತಾಳೆ, ನಮ್ಮ ಕೆಲಸಗಳನ್ನೆಲ್ಲ ಮಾಡ್ತಾಳೆ. ನಾವ್ ಮನೆಯಲ್ಲೇ ಅನ್ಕೊಂಡಿದೀವಿ ಅಂದ್ರೂ ಕೂಡ ಕೆಲಸ ಮಾಡ್ತಾಳೆ. ನಮ್ಗೆ ಒಳ್ಳೇದಾಗಿದೆ. ಎಲ್ಲರೂ ಬನ್ನಿ, ಎಲ್ಲಾ ಭಕ್ತರು ಬನ್ನಿ, ನಿಮ್ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ. ಗುರುಗಳಿಗೆ ನಮ್ಮ ಪ್ರಶ್ನೆ ಕೇಳಿದ್ರೆ ಎಲ್ಲದನ್ನು ನಾವು ಅನ್ಕೊಂಡಿರ್ತೀವೋ ಅದ್ ಹಂಗಂಗೆ ನಮ್ ಗುರುಗಳು ಹೇಳ್ಕೊಡ್ತಾರೆ.